ಶ್ರೀಕೃಷ್ಣನ ನುಡಿ. ಬರುವುದೆಲ್ಲವ ಸ್ವೀಕರಿಸು, ಬಂದದ್ದೆಲ್ಲವನ್ನು ಅನುಭವಿಸು. ನಮ್ಮ ಪಾಲಿನದು ಅಷ್ಟೇ ಸಿಗುತ್ತದೆ, ನಮ್ಮದಲ್ಲದೆ ಇದ್ದದ್ದು ನಮ್ಮಿಂದ ಖಂಡಿತ ದೂರವಾಗುತ್ತದೆ. ಇರುವಷ್ಟು ದಿನ ನೆಮ್ಮದಿಯಾಗಿ ಬದುಕು. ನಾವು ಮತ್ತೊಬ್ಬರ ಭಾಗ್ಯವನ್ನು ಬದಲಿಸಲು ಆಗದಿರಬಹುದು, ಆದರೆ ಖಂಡಿತ ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನಾದರೂ ಮಾಡಬಹುದು. ಭಗವಂತ ಹೇಳುವುದು ಇದನ್ನೇ. ಅವಕಾಶ ಸಿಕ್ಕಾಗ ಸ್ವಾರ್ಥಿಗಳಾಗಬಾರದು, ಸಾರಥಿಗಳಾಗಬೇಕು ಎಂದು. ಯಾರು ನಿರಂತರವಾಗಿ ಪರಮಾತ್ಮನ ನೆನಪಿನಲ್ಲಿ ಇರುತ್ತಾರೋ ಅವರಿಗೆ ಎಷ್ಟೇ ದೊಡ್ಡ ದೊಡ್ಡ ಸಂಕಟಗಳು ಬಂದರೂ ಅದು ತನ್ನಿಂದ ತಾನೇ ದೂರವಾಗುತ್ತದೆ. ಬರುವುದೆಲ್ಲವನ್ನು ಸ್ವೀಕರಿಸಲೇಬೇಕು, ಬಂದಿದ್ದೆಲ್ಲವನ್ನು ಅನುಭವಿಸಲೇಬೇಕು. ನಮ್ಮ ಪಾಲಿಗೆ ಭಗವಂತ ಎಷ್ಟನ್ನು ನೀಡುತ್ತಾನೋ ಅದು ಮಾತ್ರವೇ ನಮ್ಮದಾಗಿರುತ್ತದೆ. ನಮ್ಮದಲ್ಲದನ್ನು ನಾವು ಆಸೆ ಪಟ್ಟಾಗ ನಮಗದು ನೋವನ್ನೇ ನೀಡುತ್ತದೆ. ನಿಮ್ಮನ್ನು ಗಾಢವಾಗಿ ಪ್ರೀತಿಸುವ ಹೃದಯವೇ ಈ ಪ್ರಪಂಚದಲ್ಲಿ ನೀವು ಗಳಿಸಿದ ಶಾಶ್ವತವಾದ ಆಸ್ತಿ. ನೀವು ಎಷ್ಟೇ ಗಳಿಸಿ ಇಟ್ಟಿದ್ದರೂ ಕೂಡಿಟ್ಟಿದ್ದರೂ ಪ್ರೀತಿಸುವ ಹೃದಯ ಇಲ್ಲದ ಮೇಲೆ ಅವೆಲ್ಲವೂ ಶೂನ್ಯವೇ. ಕಟುಕರಿಗೆ ಕನಿಕರ ತೋರಿಸಬಾರದು, ಅಯೋಗ್ಯರಿಗೆ ಸಹಾಯ ಮಾಡಬಾರದು, ನೋಯಿಸಿದವರನ್ನು ಎಂದಿಗೂ ಮರೆಯಬಾರದು. ನಮಗೆ ಬೆಲೆ ಕೊಡದವರ ಸನಿಹ ಇರಲೇಬಾರದು. ಮಾತು ತಪ್ಪಿದ್ದರೂ ಎಂದಿಗೂ ನಂಬಲೇಬೇಕು. ನಮ್ಮನ್ನು ನೋವಿನಲ್ಲಿ ದೂಡಿದವರು ಯಾವತ್ತೂ ನಮ್ಮವರಾಗಲು ಸಾಧ್ಯವಿಲ್ಲ. ನಿಮ್ಮ ಕೊಟ್ಟ ಮಾತನ್ನು ತಪ್ಪಿದವರನ್ನು ಎಂದಿಗೂ ನಂಬಬೇಡಿ. ಯಾರನ್ನೋ ನಂಬಿ ಬದುಕುವುದು ಬೇಡ. ತಂದೆ ತಾಯಿ ಹಣದಲ್ಲಿ ಗರ್ವ ಪಡುವುದು ಬೇಡ. ದಾನ ಕೊಟ್ಟ ಮೇಲೆ ಕೇಳಬಾರದು. ಮನುಷ್ಯ ತನ್ನ ವಿಧಿಯನ್ನು ತಾನೇ ಬರೆದುಕೊಳ್ಳುತ್ತಾನೆ. ಯಾರು ಹೇಗೆ ಯಾವ ರೀತಿಯ ಕರ್ಮಗಳನ್ನು ಮಾಡುತ್ತಾರೋ ಆ ರೀತಿಯೇ ಅವರ ವಿಧಿ ಇರುತ್ತದೆ ಮತ್ತದು ರೂಪುಗೊಳ್ಳುತ್ತದೆ. ಅಪಹಾಸ್ಯ ಮಾಡಿ ನಗುವವರನ್ನು ನಗಲು ಬಿಡಿ, ಅಸೂಯೆಯಿಂದ ಅಳುವವರನ್ನು ಅಳಲು ಬಿಡಿ. ನೀನು ಮಾತ್ರ ನಿನ್ನ ತರಾನೇ ಇರು. ಯಾವುದೋ ಒಂದು ದಿನ ನಿನ್ನನ್ನು ನೋಡಿ ನಕ್ಕವರು ಮತ್ತು ಅಳುವವರು ನಿನ್ನ ಸಹಾಯವನ್ನು ಬಯಸಿ ನಿನ್ನ ಹತ್ತಿರ ಬಂದೇ ಬರುತ್ತಾರೆ. ಸ್ಥಿತಿ ಪ್ರಜ್ಞೆಯೇ ನಮ್ಮ ಚಿರ ಆಸ್ತಿ. ಕೆಟ್ಟವರು ಎಷ್ಟೇ ಮೆರೆಯಲಿ ನೀನು ಪ್ರತಿಕ್ರಿಯಿಸದೆ ಸುಮ್ಮನಿರು. ಅವರ ವಿನಾಶ ಸದ್ಯದಲ್ಲೇ ಬಂದೇ ಬರುತ್ತದೆ. ಆಗ ನೀನು ಹಾಕಿದ ಕಣ್ಣೀರಿನ ಬೆಲೆ ಅವರಿಗೆ ತಿಳಿದೇ ತಿಳಿಯುತ್ತದೆ. ನಿನ್ನಲ್ಲಿರುವುದನ್ನು ಕೊಟ್ಟು ನೋಡು. ನಿನ್ನಂಥ ಶ್ರೇಷ್ಠ ವ್ಯಕ್ತಿ ಯಾರೂ ಇರೋದಿಲ್ಲ. ಕೊಟ್ಟಿರುವುದನ್ನು ಕೇಳಿ ನೋಡು. ನಿಮ್ಮಂಥ ದುಷ್ಟ ವ್ಯಕ್ತಿ ಯಾರೂ ಇರುವುದಿಲ್ಲ. ಇದು ಇವತ್ತಿನ ವಾಸ್ತವ. ಹಕ್ಕಿಲ್ಲದಿದ್ದರೂ ಪಡೆದುಕೊಳ್ಳುವ ಮನಸ್ಸಾದರೆ ಅಲ್ಲೊಂದು ಮಹಾಭಾರತವೇ ಪ್ರಾರಂಭವಾಗುತ್ತದೆ. ಹಕ್ಕಿದ್ದರೂ ಅದನ್ನು ತ್ಯಾಗ ಮಾಡುವ ಮನಸ್ಸಾದರೆ ಅಲ್ಲಿ ರಾಮಾಯಣ ಪ್ರಾರಂಭವಾಗುತ್ತದೆ. ದುಡಿದು ತಿನ್ನುವುದು ತಪ್ಪಲ್ಲ, ಪರರ ಸಂಪತ್ತಿಗೆ ಆಸೆ ಪಡುವುದೇ ತಪ್ಪು. ಹಣ ಗಳಿಸುವುದು ತಪ್ಪಲ್ಲ, ಅನ್ಯಾಯದಿಂದ ಗಳಿಸುವುದೇ ತಪ್ಪು. ಸಿರಿತನ ಅನುಭವಿಸುವುದು ತಪ್ಪಲ್ಲ, ಶ್ರಮದ ದುಡಿಮೆಯನ್ನು ಮರೆಯುವುದು ತಪ್ಪು. ನಿನ್ನನ್ನು ದ್ವೇಷಿಸುವ ಜನರು ಇತರರು ನಿನ್ನನ್ನು ದ್ವೇಷಿಸುವಂತೆ ಮಾಡುತ್ತಾರೆ. ಆದರೆ ಭಗವಂತನ ಆಶೀರ್ವಾದದಿಂದ ನಿನ್ನನ್ನು ಬೇರ್ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೋ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸೋದಿಲ್ಲ. ಈ ಕಲಿಯುಗದಲ್ಲಿ ಯಾರ ಶಾಪವೂ ಯಾರಿಗೂ ತಟ್ಟುವುದಿಲ್ಲ. ಅವರು ಮಾಡಿದ ಪಾಪವೇ ಅವರ ಬೆನ್ನನ್ನು ಅಟ್ಟುತ್ತದೆ. ಇಂದಿನ ಮನುಷ್ಯ ಕಾಲಕ್ಕೆ ತಕ್ಕಂತೆ ಮಾತು ಬೆಳೆಸುವ, ಅಗತ್ಯಕ್ಕೆ ತಕ್ಕಂತೆ ಬೆರೆಯುವ,
ಸಂದರ್ಭಕ್ಕೆ ತಕ್ಕಂತೆ ವರ್ತಿಸುವ ಬಹುಮುಖ ಪ್ರತಿಭೆ ಹೊಂದಿರುತ್ತಾರೆ. ಕಾಲ ಯಾವತ್ತೂ ಒಂದೇ ರೀತಿ ಇರೋದಿಲ್ಲ. ಇವತ್ತು ಸೋತವರು ನಾಳೆ ಗೆದ್ದೇ ಗೆಲ್ಲುತ್ತಾರೆ. ನಾವು ಜೀವನದಲ್ಲಿ ಅನುಭವಿಸುವ ಪ್ರತಿಯೊಂದು ನೋವು, ಕಷ್ಟಗಳು ನಮಗೆ ಒಂದೊಂದು ರೀತಿಯ ಪಾಠಗಳನ್ನು ಕಲಿಸುತ್ತದೆ. ಆದರೆ ಎಲ್ಲ ನೋವು, ಕಷ್ಟಗಳನ್ನು ಮೆಟ್ಟಿ ನಿಂತಾಗಲೇ ಗುರಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಪರಮಾತ್ಮನು ಕೆಟ್ಟವರನ್ನು ಕೊಂದು ಈ ಭೂಮಿಯ ಮೇಲೆ ಧರ್ಮ ಸ್ಥಾಪನೆ ಮಾಡುವುದಿಲ್ಲ. ಬದಲಾಗಿ ಕೆಟ್ಟವರಿಗೆ ತನ್ನಲ್ಲಿರುವ ಜ್ಞಾನವನ್ನು ಕೊಟ್ಟು ಒಳ್ಳೆಯವರನ್ನಾಗಿ ಪರಿವರ್ತಿಸಿ ಈ ಭೂಮಿಯ ಮೇಲೆ ಧರ್ಮ ಸ್ಥಾಪನೆಯನ್ನು ಮಾಡುತ್ತಾನೆ. ಯಾರು ಯಾರನ್ನು ಉದ್ಧಾರ ಮಾಡೋಕೆ ಆಗಲ್ಲ, ಹಾಗೆಯೇ ಯಾರು ಯಾರನ್ನು ಹಾಳು ಮಾಡೋಕ್ಕೂ ಆಗಲ್ಲ. ಅವರವರ ಯೋಚನೆಯೇ ಅವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗುತ್ತದೆ. ಕನಸಿನ ಗೋಪುರವನ್ನು ಕಟ್ಟಿ ನಿರೀಕ್ಷೆಯಲ್ಲಿ ಬದುಕುವುದಕ್ಕಿಂತ ಬದುಕು ಬಂದಂತೆ ಅನುಭವಿಸುತ್ತಾ ನೆಮ್ಮದಿ ಕಾಣುವುದು ಉತ್ತಮ. ಮೋಸ ಮಾಡಿ ಗೆದ್ದವರು ಇತಿಹಾಸದಲ್ಲಿ ಚರಿತ್ರೆಯಾಗಿ ಉಳಿದವರು ಯಾರೂ ಇಲ್ಲ. ಹಾಗೆಯೇ ನ್ಯಾಯದಿಂದ ನಡೆದವರು ಸೋತಿರುವುದು ಯಾರೂ ಇಲ್ಲ. ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತದೆ. ಸ್ವಲ್ಪ ಸಮಯ ಕಾದು ನೋಡಬೇಕು. ಯಾರ ಬಾಳು ಬಾಳಲಾರದಷ್ಟು ಕಷ್ಟವಲ್ಲ, ಕನಿಷ್ಠವೂ ಅಲ್ಲ. ಬಾಳಿನಿಂದ ಓಡಿ ಹೋಗಬೇಡ, ಅದನ್ನು ಎದುರಿಸು, ಅದನ್ನೇ ಬಾಳು. ಆಗ ಕಷ್ಟಗಳು ತಾನಾಗೆ ಹೆದರಿ ಹಿಂದೆ ಸರಿಯುತ್ತದೆ. ಪ್ರಾರ್ಥನೆ ಮನದೊಳಗಿರಲಿ. ಪ್ರಾರ್ಥನೆಯನ್ನು ಇತರರಿಗೆ ಕೇಳುವ ಹಾಗೆಯೇ ಮಾಡಬೇಕಾಗಿಲ್ಲ. ಏಕೆಂದರೆ ಮಾತನಾಡುವ ಶಕ್ತಿಯನ್ನು ಕಳೆದುಕೊಂಡಿರುವ ಪ್ರಾರ್ಥನೆಯನ್ನು ಭಗವಂತ ಮಾತ್ರ ಕೇಳಿಸಿಕೊಳ್ಳುತ್ತಾನೆ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾನೆ, ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿಯನ್ನು ನೋಡಿ ನಿಂದನೆ ಮಾಡಬಾರದು. ಏಕೆಂದರೆ ಅವರ ಸಮಯ ಯಾವಾಗ ಬೇಕಾದರೂ ಬದಲಾಗಬಹುದು. ನೀವು ಶಕ್ತಿಶಾಲಿಗಳಾಗಿರಬಹುದು, ಆದರೆ ಸಮಯ ಎಲ್ಲರಿಗಿಂತಲೂ ಶಕ್ತಿಶಾಲಿ ಆಗಿರುತ್ತದೆ. ಹಾಗಾಗಿ ಯಾರನ್ನು ಕೀಳಾಗಿ ನೋಡಬಾರದು. ಯಾರಲ್ಲಿ ತಾಳ್ಮೆ ಜಾಸ್ತಿ ಇರುತ್ತದೆಯೋ ಅವರಿಗೆ ಮನೆಯ ಜವಾಬ್ದಾರಿಗಳು ಅದಕ್ಕಿಂತಲೂ ಜಾಸ್ತಿ ಇರುತ್ತದೆ. ಅದಕ್ಕಾಗಿಯೇ ಅವರು ವಾದ, ಜಗಳ ಯಾವುದಕ್ಕೂ ತಲೆ ಹಾಕುವುದಿಲ್ಲ. ಸಂತೋಷಗಳಿಂದ ಬರುವ ಅನುಭವಕ್ಕಿಂತ ಕಷ್ಟಗಳಿಂದ ಬರುವ ಅನುಭವಗಳು ಹೆಚ್ಚು ಪರಿಪಕ್ವವಾಗಿರುತ್ತದೆ. ಮೋಸ ಮಾಡಿ ಗೆಲ್ಲುವುದು ಅಷ್ಟು ಸುಲಭವಲ್ಲ. ಮೋಸ ಮಾಡಿ ಒಂದು ವೇಳೆ ಗೆಲ್ಲಬಹುದು, ಆದರೆ ಅದು ಶಾಶ್ವತವಾಗಿ ಉಳಿಯುವುದಿಲ್ಲ. ಮೋಸದಿಂದ ಮೆರೆದವರು ಅವನತಿ ಹೊಂದಿರುವುದು ನಮಗೆಲ್ಲರಿಗೂ ತಿಳಿದೇ ಇದೆ. ಸಂಪೂರ್ಣ ಜಗತ್ತನ್ನು ಗೆಲ್ಲಬಹುದು ಸಂಸ್ಕಾರ ಹೊಂದಿದ್ದರೆ. ಗೆದ್ದ ಜಗತ್ತನ್ನು ಕಳೆದುಕೊಳ್ಳಬಹುದು ಅಹಂಕಾರ ಹೊಂದಿದ್ದರೆ. ನಿಯತ್ತಿನ ಜನರೊಡನೆ ಪ್ರಾಮಾಣಿಕವಾಗಿರಿ. ನಟಿಸುವ ಜನರೊಡನೆ ಅತ್ಯುತ್ತಮ ನಟನಾಗಿರಿ. ಆಕಾರವಿಲ್ಲದ ಕಲ್ಲನ್ನು ಬೇಕಾದರೆ ಸುಂದರವಾದ ಶಿಲೆಯನ್ನಾಗಿ ಕೆತ್ತಬಹುದು, ಆದರೆ ಅಹಂಕಾರ ತುಂಬಿರುವ ಮನುಷ್ಯನನ್ನು ಬದಲಾಯಿಸಲು ಸಾಧ್ಯವೇ ಇಲ್ಲ. ಏನು ಹೇಳಬೇಕು ಎನ್ನುವುದೇ ಜ್ಞಾನ, ಹೇಗೆ ಹೇಳಬೇಕು ಎನ್ನುವುದು ವ್ಯಕ್ತಿತ್ವ, ಎಷ್ಟು ಹೇಳಬೇಕು ಎನ್ನುವುದು ಕೌಶಲ್ಯ, ಹೇಳಬೇಕೋ ಬೇಡವೋ ಎನ್ನುವುದೇ ವಿವೇಕ. ಮಿತಿ ಇಲ್ಲದವರಿಗೆ ಎಷ್ಟೇ ನೀಡಿದರೂ ಕೂಡ ಅದು ವ್ಯರ್ಥವೇ. ಹಾಗಾಗಿ ಅಂಥವರಿಂದ ದೂರವೇ ಇದ್ದು ಬಿಡಿ. ತಪ್ಪುಗಳು, ಸೋಲುಗಳು, ಅವಮಾನಗಳು, ನಿರಾಸೆಗಳು, ತಿರಸ್ಕಾರಗಳು, ಕಣ್ಣೀರು, ನೋವು, ದುಃಖ ಇವೆಲ್ಲವೂ ಉನ್ನತಿ ಮತ್ತು ಬೆಳವಣಿಗೆಯ ಭಾಗವಾಗಿರುತ್ತದೆ. ಯಾವ ವ್ಯಕ್ತಿ ಈ ಎಲ್ಲ ಅನುಭವಗಳಿಂದ ಹಾದಿ ಹೋಗುತ್ತಾನೋ
ಅವನೇ ಜೀವನದಲ್ಲಿ ಗೆಲ್ಲುತ್ತಾನೆ. ಹಾಗೆಯೇ ಈ ಎಲ್ಲ ಅನುಭವಗಳಿಂದ ಹಾದು ಹೋಗದೆ ಜೀವನದಲ್ಲಿ ಗೌರವದ ಸ್ಥಾನವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಯೋಚಿಸಿ ನೋಡಿ, ಇದಕ್ಕೆ ನಿಮಗೆ ಉತ್ತರ ತನ್ನಲ್ಲಿಯೇ ಸಿಗುತ್ತದೆ. ತಪ್ಪು ಹೆಜ್ಜೆ ಇಡುವುದೇನೋ ಸಹಜ, ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆ. ತಪ್ಪಾದಾಗ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದ ಹಾಗೆ ನಡೆದುಕೊಳ್ಳುವುದೇ ಉತ್ತಮವಲ್ಲವೇ? ವೀಕ್ಷಕರೇ, ಇವತ್ತಿನ ಈ ಅದ್ಭುತವಾದ ಸಂದೇಶಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.